ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ನಾನು ಊರಿನಿಂದ ನಗರಕ್ಕೆ ಬಂದಾಗ ನನ್ನ ಜೊತೆಗೆ ಬಂದಿದ್ದಳು ನನ್ನ ತಂಗಿ ಅನನ್ಯ. ಊರಿನ ಜೀವನ ನಮಗೆ ಇಷ್ಟವಾಗಿದ್ದರೂ ನಮ್ಮ ಕನಸುಗಳು ದೊಡ್ಡದಾಗಿದ್ದವು. ಅಮ್ಮನ ಕೈಯಿಂದ ಮಾಡಿದ ಊಟ, ಸಂಜೆ ಹೊತ್ತಿಗೆ ಮನೆಯ ಮುಂದೆ ಕೂತು ಮಾತನಾಡುತ್ತಿದ್ದ ದಿನಗಳು, ಹಬ್ಬಗಳ ಸಂಭ್ರಮ ಇವೆಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡೇ ನಾವು ನಗರಕ್ಕೆ ಹೊರಟೆವು. ಅಣ್ಣ ತಂಗಿ ಇಬ್ಬರೂ ಒಂದೇ ಗುರಿಯೊಂದಿಗೆ ಬಂದಿದ್ದೇವೆ ಅನ್ನೋ ಭಾವನೆ ನಮ್ಮಿಬ್ಬರನ್ನೂ ಇನ್ನಷ್ಟು ಹತ್ತಿರ ತಂದಿತ್ತು. ಊರಿನಿಂದ ಹೊರಡುವಾಗ ಅಮ್ಮ ಒಬ್ಬರನ್ನೊಬ್ಬರು ನೋಡಿಕೊಳ್ಳಿ ಎಂದು ಹೇಳಿದ ಮಾತು ನಮ್ಮಿಬ್ಬರಿಗೂ ಧೈರ್ಯ ಕೊಟ್ಟಿತ್ತು. ನಗರ ಮೊದಲ ದಿನವೇ ನಮ್ಗೆ ದೊಡ್ಡದಾಗಿ ಗದ್ದಲದಂತೆ ಕಾಣಿಸಿತು. ಎಲ್ಲೆಡೆ ವಾಹನಗಳು, ಜನರ ನಟ, ಎತ್ತರದ ಕಟ್ಟಡಗಳು, ಎಲ್ಲವೂ ಹೊಸದು. ಆದರೆ ನಮ್ಮ ಕೈಯಲ್ಲಿ ಇದ್ದದ್ದು ಒಂದೇ ಬ್ಯಾಗ್ಗಳು ಮತ್ತು ಪರಸ್ಪರದ ಮೇಲೆ ಇರುವ ನಂಬಿಕೆ. ಮೊದಲ ಕೆಲವು ದಿನಗಳು ರೂಮ್ ಹುಡುಕುವುದಲ್ಲೇ ಹೋದವು. ಕೊನೆಗೆ ಒಂದು ಚಿಕ್ಕ ಮನೆ ಸಿಕ್ಕಿತು. ಹಳೆಯದಾಗಿದ್ದರೂ ಅದರಲ್ಲಿ ನಮ್ಮಿಬ್ಬರ ಕನಸುಗಳಿಗೆ ಜಾಗ ಇತ್ತು. ಅದೇ ನಮ್ಮ ಮೊದಲ ನಗರ ಮನೆ. ಕೆಲವೇ ದಿನಗಳಲ್ಲಿ ಅದೃಷ್ಟ ನಮ್ಮ ಜೊತೆ ನಿಂತಿತು. ನಾವು ಇಬ್ಬರೂ ಒಂದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದೆವು. ಒಂದೇ ಕಟ್ಟಡ, ಒಂದೇ ಲಿಫ್ಟ್, ಒಂದೇ ಕ್ಯಾಂಟೀನ್. ಮೊದಲ ದಿನ ಕಚೇರಿಗೆ ಹೋಗುವಾಗ ಅನನ್ಯ ಸ್ವಲ್ಪ ನರ್ವಸ್ ಆಗಿದ್ದಳು. ನಾನು ಭಯಪಡಬೇಡ, ನಾವು ಒಟ್ಟಿಗಿದ್ದೇವೆ ಎಂದು ಹೇಳಿದೆ. ಆ ಮಾತು ಅವಳ ಮುಖದಲ್ಲಿ ನಗು ತರಿಸಿತು. ಬೆಳಿಗ್ಗೆ ಇಬ್ಬರೂ ಒಟ್ಟಿಗೆ ಎದ್ದು ಕಚೇರಿಗೆ ಸಿದ್ಧವಾಗುವುದು ನಮ್ಮ ದಿನಚರಿಯ ಭಾಗವಾಯಿತು. ಅನನ್ಯ ಚಹಾ ಮಾಡುತ್ತಿದ್ದಳು, ನಾನು ತಿಂಡಿ ತಯಾರಿಸುತ್ತಿದ್ದೆ. ಕಚೇರಿಗೆ ಹೊರಡುವಾಗ ಅವಳು ಐಡಿ ಕಾರ್ಡ್ ಮರೆತಿಲ್ಲ ತಾನೇ ಎಂದು ಕೇಳುತ್ತಿದ್ದಳು. ನಾನು ಲಂಚ್ ಬಾಕ್ಸ್ ಇಟ್ಟುಕೋ ಎಂದು ನೆನಪಿಸುತ್ತಿದ್ದೆ. ಈ ಸಣ್ಣ ಮಾತುಗಳಲ್ಲೇ ನಮ್ಮ ಕಾಳಜಿ ಅಡಗಿತ್ತು. ಕಚೇರಿಯಲ್ಲಿ ಕೆಲಸದ ಒತ್ತಡ ಇದ್ದರೂ ಮಧ್ಯಾಹ್ನ ಊಟದ ಸಮಯದಲ್ಲಿ ನಾವು ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದೆವು. ಅವಳಿಗೆ ಕೆಲಸದಲ್ಲಿ ಗೊಂದಲ ಬಂದರೆ ನಾನು ಸಹಾಯ ಮಾಡುತ್ತಿದ್ದೆ. ನನಗೆ ತಾಂತ್ರಿಕ ಸಮಸ್ಯೆ ಬಂದರೆ ಅವಳು ತಕ್ಷಣ ಪರಿಹಾರ ಹುಡುಕುತ್ತಿದ್ದಳು. ಸಂಜೆ ಕೆಲಸ ಮುಗಿಸಿ ಮನೆಗೆ ಮರಳುವಾಗ ಇಬ್ಬರೂ ದಿನದ ಕತೆಗಳನ್ನು ಹಂಚಿಕೊಳ್ಳುತ್ತಿದ್ದೆವು. ಇವತ್ತು ನಿನ್ನ ಪ್ರೆಸೆಂಟೇಷನ್ ಚೆನ್ನಾಗಿತ್ತು ಅನ್ನೋ ಮಾತಿಗೆ ನಿನ್ನ ಸಲಹೆಯೇ ಕಾರಣ ಅನ್ನೋ ಉತ್ತರ ಬರುತ್ತಿತ್ತು. ಕೆಲವೊಮ್ಮೆ ಕೆಲಸದ ಒತ್ತಡ ಜಾಸ್ತಿಯಾದ ದಿನಗಳಲ್ಲಿ ನಾವು ಮೌನವಾಗಿಯೇ ಮನೆಗೆ ಬರುತ್ತಿದ್ದೆವು. ಆದರೆ ಆ ಮೌನ ಅಸಹಜವಾಗಿರಲಿಲ್ಲ. ಅದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ ಮೌನವಾಗಿತ್ತು. ನಾವು ಒಂದೇ ರೂಮ್ನಲ್ಲಿ ವಾಸಿಸುತ್ತಿದ್ದೆವು. ಚಿಕ್ಕ ಮನೆಯಿದ್ದರೂ ಅಲ್ಲಿ ನೆಮ್ಮದಿ ಇತ್ತು. ರಾತ್ರಿ ಊಟ ಮುಗಿಸಿ ಕೆಲವೊಮ್ಮೆ ಸಿನಿಮಾ ನೋಡುತ್ತಿದ್ದೆವು. ಹಳೆಯ ಹಾಸ್ಯ ಸಿನಿಮಾಗಳು, ಕುಟುಂಬದ ಕತೆಗಳಿರುವ ಚಿತ್ರಗಳು ನಮ್ಮ ಇಷ್ಟ. ಅನನ್ಯ ಮಧ್ಯೆ ಮಧ್ಯೆ ಡೈಲಾಗ್ ಹೇಳಿ ನಗಿಸುತ್ತಿದ್ದಳು. ನಾನು ಅವಳನ್ನು ನೋಡಿ ನಗುತ್ತಿದ್ದೆ. ಸಿನಿಮಾ ಮುಗಿದ ಮೇಲೆ ಇವತ್ತು ಅಮ್ಮ ಇದ್ದರೆ ಇದೇ ಸಿನಿಮಾ ಇಷ್ಟಪಡುವಳು ಅನ್ನೋ ಮಾತು ಬಂದರೆ ಊರಿನ ನೆನಪು ಸ್ವಲ್ಪ ಹೊತ್ತು ಕಾಡುತ್ತಿತ್ತು. ಒಂದು ದಿನ ಕಚೇರಿಯಲ್ಲಿ ಅನನ್ಯ ತುಂಬಾ ದಣಿದಂತೆ ಕಂಡಳು. ಹೊಸ ಪ್ರಾಜೆಕ್ಟ್ನ ಒತ್ತಡ ಅವಳ ಮೇಲೆ ಇತ್ತು. ಮನೆಗೆ ಬಂದಾಗ ಅವಳು ಏನೂ ಮಾತಾಡಲಿಲ್ಲ. ನಾನು ಹೆಚ್ಚು ಪ್ರಶ್ನೆ ಕೇಳದೆ ಅವಳಿಗೆ ಬಿಸಿ ನೀರು ತಂದುಕೊಟ್ಟು ಇವತ್ತು ಬೇಗ ಮಲಗೋಣ ಎಂದೆ. ಆ ಸಣ್ಣ ಕಾಳಜಿಯಲ್ಲೇ ಅವಳ ಮುಖದಲ್ಲಿ ನೆಮ್ಮದಿ ಕಾಣಿಸಿತು. ಮತ್ತೊಂದು ದಿನ ನನಗೆ ಕೆಲಸದಲ್ಲಿ ದೊಡ್ಡ ತಪ್ಪಾಗಿದೆ ಅನ್ನೋ ಭಯ ಕಾಡಿದಾಗ ಅನನ್ಯ ನನ್ನ ಪಕ್ಕದಲ್ಲಿ ಕುಳಿತು ತಪ್ಪು ಮಾಡೋದು ಸಹಜ, ಅದನ್ನು ಸರಿಪಡಿಸೋದು ನಮ್ಮ ಕೈಯಲ್ಲಿದೆ ಎಂದು ಹೇಳಿದಳು. ಆ ಮಾತು ನನಗೆ ಹೊಸ ಧೈರ್ಯ ನೀಡಿತು. ವಾರಾಂತ್ಯಗಳಲ್ಲಿ ನಾವು ನಗರವನ್ನು ಸ್ವಲ್ಪ ಸ್ವಲ್ಪವಾಗಿ ಪರಿಚಯ ಮಾಡಿಕೊಂಡೆವು. ಪಾರ್ಕ್ಗಳಲ್ಲಿ ನಡೆದು, ಬೀದಿ ಆಹಾರ ಸವಿದು, ಕೆಲವೊಮ್ಮೆ ಪುಸ್ತಕ ಅಂಗಡಿಗಳಿಗೆ ಹೋಗಿ ಸಮಯ ಕಳೆಯುತ್ತಿದ್ದೆವು. ಮಳೆ ಬಿದ್ದ ದಿನಗಳಲ್ಲಿ ಮನೆಲ್ಲೇ ಉಳಿದು ಬಿಸಿ ಚಹಾ ಕುಡಿಯುತ್ತಾ ಹಳೆಯ ಫೋಟೋಗಳನ್ನು ನೋಡುತ್ತಿದ್ದೆವು. ಊರಿನ ಹಬ್ಬಗಳು, ಶಾಲೆಯ ದಿನಗಳು, ಅಮ್ಮನ ಮಾತುಗಳು ಎಲ್ಲವೂ ಮತ್ತೆ ಜೀವಂತವಾಗುತ್ತಿತ್ತು ಮತ್ತು ಆ ನೆನಪುಗಳು ನಮ್ಮಿಬ್ಬರನ್ನೂ ಇನ್ನಷ್ಟು ಹತ್ತಿರ ತಂದವು. ಕಾಲ ಕಳೆದಂತೆ ಕೆಲಸದಲ್ಲಿ ನಾವು ಬೆಳೆಯುತ್ತಿದ್ದೆವು. ಹೊಣೆಗಾರಿಕೆಗಳು ಹೆಚ್ಚಾಗುತ್ತಿದ್ದರೂ ಪರಸ್ಪರ ಬೆಂಬಲ ಎಂದಿಗೂ ಕಡಿಮೆಯಾಗಲಿಲ್ಲ. ಕೆಲವೊಮ್ಮೆ ಊರಿಗೆ ಹೋಗುವ ಮಾತು ಬಂದಾಗ, ಈ ಬಾರಿ ನೀನು ಹೋಗು
ಅಮ್ಮನ ಜೊತೆ ಹೆಚ್ಚು ಸಮಯ ಕಳೆಯು ಎಂದು ಒಬ್ಬರು ಮತ್ತೊಬ್ಬರಿಗೆ ಅವಕಾಶ ಕೊಡುತ್ತಿದ್ದೆವು. ಒಂದು ರಾತ್ರಿ ಸಿನಿಮಾ ನೋಡುತ್ತಾ ಕುಳಿತಿದ್ದಾಗ ಅನನ್ಯ, ನಗರ ದೊಡ್ಡದಾದರೂ ಇಲ್ಲಿ ನಾವು ಒಟ್ಟಿಗಿದ್ದದ್ದೇ ನನಗೆ ಧೈರ್ಯ ಎಂದಳು. ನಾನು ನಗುತ್ತಾ, ನಾವು ಜೊತೆಯಲ್ಲಿದ್ದರೆ ಯಾವ ಜಾಗವೂ ಮನೆಯಾಗುತ್ತದೆ ಎಂದೆ. ಈ ನಗರ ನಮಗೆ ಕೆಲಸ, ಅನುಭವ, ಆತ್ಮವಿಶ್ವಾಸ ಕೊಟ್ಟಿತು. ಆದರೆ ಅದಕ್ಕಿಂತ ಮುಖ್ಯವಾಗಿ ಅಣ್ಣ ಆ ತಂಗಿಯ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಿತು. ಒಟ್ಟಿಗೆ ಕೆಲಸ, ಒಟ್ಟಿಗೆ ಮನೆ, ಒಟ್ಟಿಗೆ ದಿನಗಳು, ಇವೆಲ್ಲವೂ ಸಹಜವಾಗಿ ಪ್ರೀತಿಯಿಂದ ಬೆಸೆದುಕೊಂಡವು. ಸಲುಗೆ ಎಂದರೆ ದೊಡ್ಡ ಮಾತುಗಳಲ್ಲ, ಪ್ರತಿದಿನದ ಸಣ್ಣ ಕಾಳಜಿಗಳಲ್ಲೇ ಅದು ಬದುಕುತ್ತದೆ. ಬಂಧ ಎಂದರೆ ಒಟ್ಟಿಗೆ ಇರುವುದಲ್ಲ, ಕಷ್ಟ ಬಂದಾಗ ಒಬ್ಬರಿಗಾಗಿ ಒಬ್ಬರು ನಿಲ್ಲುವ ಮನಸ್ಸು. ಕತೆ ಇಲ್ಲಿಗೆ ಮುಕ್ತಾಯ. ಇದೇ ರೀತಿಯ ಸರಳ, ನೈಸರ್ಗಿಕ, ಕುಟುಂಬಬಂಧದ ಕನ್ನಡ ಕತೆಗಳಿಗಾಗಿ ನಿಮ್ಮ ಬೆಂಬಲ ಇರಲಿ. ಧನ್ಯವಾದ.